ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮೋಗ್ನ ಅಂಡ್ ಮೀ. ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇದ್ದಿದ್ದು ಅಂದ್ರೆ ಆಲ್ರೆಡಿ ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೆ ಈ ಡಿಸೈನ್ ಎಲ್ಲ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಕೋಬಹುದಾ, ಮತ್ತೆ ಈ ಬೇಸಿಕ್ ಡಿಸೈನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಸೀರೆ ಬ್ಲೌಸ್ಗೆಲ್ಲ ವರ್ಕ್ ಮಾಡ್ಕೋಬಹುದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದ್ರ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ ಇವತ್ತು. ನೋಡಿ, ಇದು ನನ್ನ ಬ್ಲೌಸು. ಇದಕ್ಕೆ ಏನು ಡಿಸೈನ್ಸ್ ಮಾಡಿಸಿಲ್ಲ, ಇದನ್ನ ಹಂಗೆ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದ್ರದ್ದು ಸೀರೆ ಬಂದ್ಬಿಟ್ಟು ಇದು ಯೆಲ್ಲೋ ಮತ್ತೆ ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ. ಇದು ನೋಡಿ, ಈ ತರ ಇದೆ. ಓಕೆನಾ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಡಿಸೈನ್ ಎಲ್ಲಿ ತಗೊಳ್ಳೋದು ಅಂತ. ಇವತ್ತು ನಾನು ನನ್ನ ಟ್ಯಾಬಲ್ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನೇ ನೀವು ಮೊಬೈಲ್ ಅಲ್ಲಿ ಮಾಡ್ಕೋಬಹುದು. ಅಂದ್ರೆ ಇವಾಗ ನಾನು 2 ಆ್ಯಪ್ ಯೂಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಪಿಂಟರೆಸ್ಟ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಪೇಪರ್ ಕಾಪಿ ಅಂತ ಹೇಳ್ಬಿಟ್ಟು. ಇದೆರಡರಲ್ಲಿ ನಾನು ಡಿಸೈನ್ ನ ಇದಕ್ಕೆ ಮಾಡ್ಕೊಳ್ಳೋದು. ಅಂದ್ರೆ ಇವತ್ತು ನಾನು ತುಂಬಾ ಬೇಸಿಕ್ ಇಂದ ಹೇಳ್ಕೊಟ್ಟಿದ್ದೀನಿ, ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಏನು ಗೊತ್ತಿಲ್ಲ, ಇವಾಗ್ಲೇ ನಾವು ವರ್ಕ್ ಮಾಡ್ತಾ ಇದೀವಿ, ಇದೇ ಫಸ್ಟ್ ಬ್ಲೌಸ್ ಅಂದ್ರೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋ ತರ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ನೋಡಿ, ಸೀರೆದು ಬ್ಲೌಸ್ ಈ ತರ ಫ್ರಂಟ್ ಸೈಡ್ ಈ ತರ ಬೋಟ್ ನೆಕ್ ಇದೆ, ಮತ್ತೆ ಬ್ಯಾಕ್ ಸೈಡ್ ಅಷ್ಟೇ ಈ ತರ ಬೋಟ್ ನೆಕ್ ಇದ್ದು ಈ ತರ ಓಪನಿಂಗ್ ಇದೆ. ಅಂದ್ರೆ ಮೇಲ್ಗಡೆ ಒಂದು ಬಟನ್ ಬಂದಿದೆ, ಮತ್ತೆ ಕೆಳಗಡೆನೂ ಈ ತರ ಬಟನ್ ಬಂದಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು 2 ಆ್ಯಪ್ ನ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಪಿಂಟರೆಸ್ಟ್ ಮತ್ತೆ ಪೇಪರ್ ಕಾಪಿ. ನೋಡಿ, ಈ ತರ ಇರುತ್ತೆ. ಇದನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇದನ್ನ ಓಪನ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇವಾಗ ಕೆಳಗಡೆ ಬಂದ್ರೆ ನಮಗೆ ಸರ್ಚ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ತರ ಮೇಲ್ಗಡೆ ನಿಮ್ಗೆ ಸರ್ಚ್ ಫಾರ್ ಐಡಿಯಾಸ್ ಅಂತ ಬರುತ್ತೆ. ನೀವು ಆಲ್ರೆಡಿ ಸರ್ಚ್ ಮಾಡಿರೋದು ಈ ತರ ಬಂದಿರುತ್ತೆ. ನಾನಿಲ್ಲಿ ಜಿಯೋಮೆಟ್ರಿಕ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ನಾನು ಆಲ್ರೆಡಿ ಸರ್ಚ್ ಮಾಡಿ ನೋಡಿದೆ. ನೋಡಿ, ಅದ್ರ ರಿಲೇಟೆಡ್ ಏನೇನ್ ಡಿಸೈನ್ಸ್ ಇರುತ್ತೆ ಅಪ್ಲೋಡ್ ಆಗಿರುತ್ತೆ ಅದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ನಾವ್ ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ನೋಡಿ, ಮತ್ತೆ ಒಂದ್ ಸೆಲೆಕ್ಟ್ ಮಾಡಿದ್ರು ಅಷ್ಟೇ, ಅದ್ರ ರಿಲೇಟೆಡ್ ಏನೇನೋ ಡಿಸೈನ್ಸ್ ಇರುತ್ತೆ ಅಲ್ವಾ, ಅದು ಕೆಳಗಡೆ ಈ ತರ ಇರುತ್ತೆ. ಅದು 1 by 1 ಈ ತರ ಮಾಡ್ಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರಲ್ಲಂತೂ ತುಂಬಾನೇ ಡಿಸೈನ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಇದಕ್ಕೆ ಈ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ, ಈ ತರ. ನೆಕ್ಸ್ಟ್ ಇವಾಗ ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ಸ್ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾಗ ನಿಮ್ಗೆ ಇಮೇಜ್ ಡೌನ್ಲೋಡ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ನಾವು ಗ್ಯಾಲರಿಗೆ ಹೋದ್ರೆ ಆ ಇಮೇಜು ಗ್ಯಾಲರಿಯಲ್ಲಿ ಬಂದು ಕುತ್ಕೊಂಡಿರುತ್ತೆ. ನೋಡಿ, ಇಲ್ಲಿ ಡೌನ್ಲೋಡ್ ಮಾಡಿದ್ದು ಇಲ್ಲಿದೆ. ಇವಾಗ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಕಾಪಿ ಮಾಡ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇನ್ನೊಂದು ಆ್ಯಪ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಪೇಪರ್ ಕಾಪಿ ಅಂತ ಹೇಳಿದ್ನಲ್ಲ, ಅದನ್ನ ಓಪನ್ ಮಾಡ್ಕೋಬೇಕು. ಅದು ಓಪನ್ ಮಾಡ್ಕೊಂಡಾಗ ಡೈರೆಕ್ಟ್ ಆಗಿ ಅದು ಗ್ಯಾಲರಿನ ಓಪನ್ ಮಾಡ್ಕೊಳ್ಳುತ್ತೆ. ಗ್ಯಾಲರಿಲಿ ಏನೇನ್ ಇಮೇಜಸ್ ಇರುತ್ತೆ ಅದೆಲ್ಲ ಇಲ್ಲಿ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ನಾವ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ತರ ಮೂವ್ ಆಗ್ತಿದೆ ಅಲ್ವಾ. ನಮ್ಗೆ ಎಷ್ಟು ಬೇಕು ಡಿಸೈನು, ದೊಡ್ಡದು ಚಿಕ್ಕದು ಮಾಡ್ಕೋಬಹುದು. ಮಾಡ್ಕೊಂಡು ಈ ತರ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಎಷ್ಟು ಬೇಕಷ್ಟು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಕೆಳಗಡೆ ಒಂದು ಲಾಕ್ದು ಮಾರ್ಕ್ ಕಾಣ್ತಿದೆ ಅಲ್ವಾ, ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಇಮೇಜ್ ಮೂವ್ ಆಗಲ್ಲ, ಅದು ಹಂಗೆ ಸ್ಟಡಿ ಆಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನ ಮತ್ತೆ ನಾವು ಅದನ್ನ ಮತ್ತೆ ಇಲ್ಲ ದೊಡ್ಡದು ಮಾಡ್ಕೋಬೇಕು ಚಿಕ್ಕದು ಮಾಡ್ಕೋಬೇಕು ಅಂದಾಗ ಇಲ್ಲಿ ವಾಲ್ಯೂಮ್ ಬಟನ್ ಇರುತ್ತಲ್ಲ, ಅದನ್ನ ಪ್ರೆಸ್ ಮಾಡಿದಾಗ ಇದು ಮತ್ತೆ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮತ್ತೆ ಇದು ಲಾಕ್ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಇದು ಸ್ಕ್ರೀನ್ ಲಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಕಾಪಿ ಮಾಡ್ಕೊಂಡು ಟ್ರೇಸ್ ಮಾಡ್ಕೋಬಹುದು. ನೋಡಿ, ನಾನು ಇದಕ್ಕೆ ಟ್ರೇಸಿಂಗ್ ಶೀಟ್ ತಗೊಂಡಿದ್ದೀನಿ. ಈ ಟ್ರೇಸಿಂಗ್ ಶೀಟ್ ನ ಹೆಂಗ್ ಇಟ್ಕೊಂಡ್ರೆ ಇದನ್ನು ಅಷ್ಟೇ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನ ಫಸ್ಟ್ ಸೆಕ್ಯೂರ್ ಮಾಡ್ಕೋಬೇಕು. ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಯಾವ್ದಾದ್ರು ಒಂದು ಗಮ್ ಟೇಪ್ ಅಲ್ಲಿ ಈ ತರ ನೀಟಾಗಿ 4 ಕಡೆ ಸೆಕ್ಯೂರ್ ಮಾಡ್ಕೊಬಿಡೋಣ. ಸೆಕ್ಯೂರ್ ಮಾಡ್ಕೊಂಡಾಗ ನಾವು ಇಮೇಜ್ ನ 1 by 1 ಕಾಪಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಇದಾದ್ಮೇಲೆ ನೋಡಿ, 4 ಸೈಡ್ ನೀಟಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಒಂದು ಪರ್ಮನೆಂಟ್ ಮಾರ್ಕರ್ ನ ತಗೋಬೇಕಾಗುತ್ತೆ. ಪರ್ಮನೆಂಟ್ ಮಾರ್ಕರ್ ಯೂಸ್ ಮಾಡೋದ್ರಿಂದ ಅದು ಬೇಗ ಡ್ರೈ ಆಗ್ಬಿಡುತ್ತೆ, ಮತ್ತೆ ಸ್ಮಾರ್ಟ್ ಆಗೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರನೇ ಪರ್ಮನೆಂಟ್ ಮಾರ್ಕರ್ ಯೂಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಟ್ರೇಸ್ ಮಾಡ್ಕೊಬೇಡೋಣ. ಎಲ್ಲೂ ಮಿಸ್ ಮಾಡದೇ ಇರೋ ತರ ನೀಟಾಗಿ ಅದೇನ್ ಡಿಸೈನ್ ಬಂದಿದೆ ಅದೇ ರೀತಿ ಬರ್ಕೊಂಡು ಟ್ರೇಸ್ ಮಾಡ್ಕೊಬಿಡ್ಬೇಕು. ಓಕೆನಾ. ಈ ತರ ನೀಟಾಗಿ ಎಲ್ಲೂ ಮಿಸ್ ಮಾಡ್ಕೊಳ್ದೆ ಇರೋ ತರ ಬರ್ಕೊಬಿಡ್ಬೇಕು. ಮತ್ತೆ ಅದು ಕಾಣಿಸ್ತಾ ಇರುತ್ತೆ, ನಮ್ಗೆ ಯಾವ್ದು ಮಿಸ್ ಮಾಡಿದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದೇ ತರ 2 ಡಿಸೈನ್ ನಾನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಒಟ್ಟಿಗೆ. ಒಂದೇ ಇದು ಬರತ್ತರ ಸೈಜಲ್ಲಿ ಬರತ್ತರ 2 ಡಿಸೈನ್ ಈ ತರ ಟ್ರೇಸ್ ಮಾಡ್ಕೊಬಿಡ್ತೀನಿ. ನೆಕ್ಸ್ಟ್ ಇವಾಗ ಇದಾದ್ಮೇಲೆ ನಾನು ಫ್ರಂಟ್ ಅಲ್ಲಿ ಒಂದು ಡಿಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ
ಒಂದು ದೊಡ್ಡ ಡಿಸೈನ್ ಅದಕ್ಕೆ ರಿಲೇಟ್ ಆಗೋ ತರ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಈ ತರ ಟ್ರೇಸ್ ಮಾಡ್ಕೊಬಿಡೋಣ. ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಯಾವ ಡಿಸೈನ್ ಬೇಕು ಅಂದ್ರೆ ಮುಂಚೆನೆ ಅದ್ರದ್ದು ಸೈಜ್ ನ ನೋಡ್ಕೊಂಡು ಬೇಕಾದ್ರೆ ದೊಡ್ಡದು ಚಿಕ್ಕದು ಮಾಡ್ಕೊಂಡು ಈ ತರ ಟ್ರೇಸ್ ಮಾಡ್ಕೊಬಿಡ್ಬೋದು. ಈಸಿ ಮೆಥಡ್ ಅಲ್ಲಿ ಅಂದ್ರೆ ಇವಾಗ ಫ್ರೀ ಹ್ಯಾಂಡ್ ಬರಲ್ಲ ಅನ್ನೋರೆಲ್ಲ ಈ ತರ ಈಸಿ ಮೆಥಡ್ ಅಲ್ಲಿ ನಾವು ಡಿಸೈನ್ ನ ತಗೋಬಹುದು. ಬೇಕಿದ್ರೆ ನೀವು ಒಂದ್ಸಲ ಈ ತರ ಯಾವ್ದಾದ್ರು ಒಂದು ಬಟ್ಟೆ ಮೇಲ್ಗಡೆ ಈ ಡಿಸೈನ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಥವಾ ಈ ಡಿಸೈನ್ ಹೆಂಗ್ ಕಾಣುತ್ತೆ ಅಂತ ಒಂದ್ಸಲ ನೋಡ್ಕೋಬಹುದು. ಆ ತರ ನಾನು ಮಾಡಿಟ್ಟಿದ್ದೆ ಒಂದು. ನೆಕ್ಸ್ಟ್ ಇವಾಗ ಬ್ಲೌಸ್ ಸೆಂಟರ್ ಪಾಯಿಂಟ್ ಈ ತರ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಬಿಟ್ಟು ಈ ಸೆಂಟರ್ ಪಾಯಿಂಟ್ ನ ಇದ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಈವನ್ ಆಗಿ ಡಿಸೈನ್ ಸ್ಪ್ರೆಡ್ ಆಗುತ್ತೆ ಈ ಕಡೆ ಮತ್ತೆ ಆ ಕಡೆಗೆ. ಇವಾಗ ಬ್ಲೌಸ್ ಪೀಸ್ ಮೇಲೆ ಮಾಡೋದಕ್ಕೆ ಏನು ರಿಸ್ಟ್ರಿಕ್ಷನ್ ಇರಲ್ಲ, ಬಟ್ ಇಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಹಂಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಚಿಕ್ಕ ಚಿಕ್ಕದಾಗಿ ಡಿಸೈನ್ ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ನಾವು ಸಿಂಗಲ್ ಡಿಸೈನ್ ನ ಮಾಡ್ಕೊಂಡು ಹೋದಾಗ ನಮ್ಗೆ ನೀಟಾಗಿ ಡಿಸೈನ್ ಬರುತ್ತೆ. ಇವಾಗ ನೋಡಿ ಒಂದು 0.5 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಅಲ್ಲಿ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ, ಅಂದ್ರೆ ಈವನ್ ಆಗಿ ಬರಲಿ ಅಂತ. ನೋಡಿ ಈ ತರ ಚಿಕ್ಕದಾಗಿ ಕಾರ್ಬನ್ ಶೀಟು ಮತ್ತೆ ಈ ಒಂದೇ ಒಂದು ಡಿಸೈನ್ ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಈಕ್ವಲ್ ಆಗಿ ಎಲ್ಲಾ ಕಡೆ ಡಿಸೈನ್ ಒಂದೇ ತರನು ಬರುತ್ತೆ. ಮತ್ತೆ ಆಲ್ರೆಡಿ ಸ್ಟಿಚ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಲಿಮಿಟೇಷನ್ಸ್ ಇದ್ದೇ ಇರುತ್ತಲ್ವಾ. ಹಂಗಾಗಿ ನಾವು ಈ ತರ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದ್ ಡಿಸೈನು ಇದೇ ರೀತಿ ಒಂದ್ ಕಡೆಯಿಂದ ಮಾಡ್ಕೋಬೇಕು. ಮತ್ತೆ ಒಂದ್ಸಲ ಡಿಸೈನ್ ಮಾಡಕ್ಕೆ ಶುರು ಮಾಡದ್ಮೇಲೆ ನಾವು ಕೈನ ರಿಮೂವ್ ಮಾಡಬಾರ್ದು. ಕೈ ಎತ್ಬಿಟ್ರೆ ಡಿಸೈನ್ ಮತ್ತೆ ಮಿಸ್ಪ್ಲೇಸ್ ಆಗುತ್ತೆ. ಮತ್ತೆ ಫಸ್ಟ್ ಇಂದ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಒಂದ್ರ ಮೇಲೆ ಒಂದು ಕಾರ್ಬನ್ ಶೀಟ್ ಅಲ್ಲಿ ಮಾಡಿರ್ತೀವಲ್ವಾ, ಡಿಸೈನ್ ಒಂದ್ರ ಮೇಲ್ಗಡೆ ಒಂದ್ ಬಂದಾಗ ಏನಾಗುತ್ತೆ, ಅದು ನಮ್ಗೆ ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಒಂದ್ ಕಡೆ ನೋಡಿ ನೀಟಾಗಿ ಈ ತರ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಫ್ಲವರ್ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಗ್ಯಾಪ್ ಕೊಟ್ಬಿಟ್ಟು ಈ ತರ ಇಟ್ಕೊಂಡು ಅದನ್ನ ಈ ತರ ಟ್ರೇಸ್ ಮಾಡ್ಕೊಬಿಡ್ಬೇಕು. ಈ ತರ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದ್ ಕಡೆಯಿಂದ ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ಆವಾಗ ಏನಾಗುತ್ತೆ, ನಮ್ಗೆ ಡಿಸೈನ್ ಈಕ್ವಲ್ ಆಗಿ ನೀಟಾಗಿ ಬರುತ್ತೆ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು, ನಾನು ಮಾಡಿದ್ ಮರ್ತೋಗ್ಬಿಟ್ಟಿದೀನಿ ಅಂತಂದ್ರೆ ಈ ತರ ಮತ್ತೆ ಒಂದ್ಸಲ ಎತ್ಬಿಟ್ಟು ನೋಡ್ಕೊಳ್ಳಿ. ಅಂದ್ರೆ ಒಂದ್ಸಲ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಎತ್ಬಿಟ್ಟು ನೋಡ್ಬಿಟ್ಟು ಯಾವ್ದು ಕಂಪ್ಲೀಟ್ ಆಗಿಲ್ಲ ಅದನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಸೆಂಟರ್ ಇಲ್ಲೊಂದು ದೊಡ್ಡ ಡಿಸೈನ್ ಮಾಡೋದಕ್ಕೆ ನಾನು ಟ್ರೇಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಮಾಡ್ಕೊಳಕ್ಕೆ ಸೆಂಟರ್ ಪಾಯಿಂಟ್ ಇಂದ ಒಂದು ಲೈನ್ ನ ಈ ತರ ಹಾಕೊಂತಾ ಇದ್ದೀನಿ. ಈ ತರ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಈ ತರ ಕಾರ್ಬನ್ ಇಟ್ಕೋಬೇಕು. ಕಾರ್ಬನ್ ಸೆಲೆಕ್ಟ್ ಮಾಡುವಾಗ್ಲೂ ಅಷ್ಟೇನೆ ಇದ್ರ ಮೇಲೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಕಾರ್ಬನ್ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಲೈನು ನೀಟಾಗಿ ಕೋಇನ್ಸೈಡ್ ಆಗ್ಬೇಕು. ಆ ತರ ನೀಟಾಗಿ ಮೇಲೆ ಕೆಳಗಡೆ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದ್ಮೇಲೆ ಅಷ್ಟೇನೆ ಅದನ್ನು ಅಷ್ಟೇ ಇದೇ ರೀತಿ ಒಂದ್ ಕಡೆಯಿಂದ ನಾವು ಮಾಡ್ಕೊಂಡು ಬರ್ಬೇಕು. ಸಮ್ಟೈಮ್ಸ್ ಕಾಣಿಸಲ್ಲ, ಅವಾಗ ಡಿಸೈನ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಒಂದ್ ಕಡೆಯಿಂದ ಮಾಡ್ಕೊ ಬಂದ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಓಕೆನಾ. ಇವಾಗ ಡಿಸೈನು ಟ್ರೇಸ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ನೋಡಿ ಈ ತರ ಪಕ್ಕ ಹಾಕೊಂಡಿದ್ದೀನಿ. ಮತ್ತೆ ಸೆಂಟ್ರಲ್ ಈ ತರ ಒಂದು ದೊಡ್ಡ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಾನೇನಕ್ಕೆ ಇನ್ನೊಂದು ದೊಡ್ಡ ಡಿಸೈನ್ ಈ ತರ ಮಾಡ್ಕೊಂತಾ ಇದ್ದೀನಿ ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಸೀರೆ ಬದಲು ಇವಾಗ ಲಂಗ ಬ್ಲೌಸ್ ಅಥವಾ ಯಾವ್ದಾದ್ರು ಲೆಹಂಗಾಗೆ ಏನಾದ್ರು ಬ್ಲೌಸ್ ಗಳು ಏನಾದ್ರು ಬೇಕು ಆ ತರ ಯೂಸ್ ಮಾಡ್ಕೋಬಹುದು. ಮಿಕ್ಸ್ ಅಂಡ್ ಮ್ಯಾಚ್ ಅಂದಾಗ್ಲೂ ಅದು ಫ್ರಂಟ್ ಖಾಲಿ ಇರೋದ್ ಬೇಡ ಅಂತ ಹೇಳ್ಬಿಟ್ಟು ಆ ತರ ಡಿಸೈನ್ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಬ್ಯಾಕ್ ಸೈಡ್ಗೂ ಈ ತರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಥ್ರೆಡ್ಸ್ ನಾನು 3 ಕಲರ್ ತಗೊಂಡಿದ್ದೆ, ಅಂದ್ರೆ ಸೀರೆಗೆ ಮ್ಯಾಚ್ ಆಗೋ ತರ. ಬಟ್ ರೆಡ್ ಬ್ಲೌಸ್ ಮೇಲೂ ಅಷ್ಟು ಎದ್ದು ಕಾಣಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಯೆಲ್ಲೋ ಮತ್ತೆ ಗ್ರೀನ್ ಯೂಸ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಂದನ್ ಸ್ಟಿಕ್ ಮಾಡೋಣ ಅಂತ ರೆಡ್ ಕಲರ್ ಕುಂದನ್ನು ಮತ್ತೆ ಇದನ್ನ ಅಂಟಿಸೋದಕ್ಕೆ ಫ್ಯಾಬ್ರಿಕ್ ಲೂಪ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಈ ರೀತಿ ಫ್ರೇಮ್ ನ ಫಿಕ್ಸ್ ಮಾಡ್ಕೋಬೇಕು. ಆದಷ್ಟು ಚಿಕ್ಕ ಫ್ರೇಮ್ ನ ತಗೊಂಡ್ರೆ ಒಳ್ಳೇದು. ಈ ತರ ಬ್ಲೌಸ್ಗೆಲ್ಲ ಮಾಡುವಾಗ ದೊಡ್ಡ ಫ್ರೇಮ್ ಅಷ್ಟೊಂದು ಸೂಟ್ ಆಗೋದಿಲ್ಲ. ಸೊ ಚಿಕ್ಕ ಫ್ರೇಮ್ ತಗೊಂಡ್ರೆ ವರ್ಕ್ ಮಾಡೋದಕ್ಕೂ ಈಸಿ ಆಗುತ್ತೆ, ಮತ್ತೆ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಯೆಲ್ಲೋ ಕಲರ್ ತಗೊಂತಾ ಇದ್ದೀನಿ, ಮತ್ತೆ ಗ್ರೀನ್ ತಗೊಂಡಿದ್ದೀನಿ ಅಲ್ವಾ. ಫಸ್ಟ್ ಇವಾಗ ಯೆಲ್ಲೋ ಕಲರ್ ಅಲ್ಲಿ ಮಾಡೋಣ. ಇದು ನೋಡಿ ಈ ತರ ಎಷ್ಟು ಡಿಸ್ಟೆನ್ಸ್ ಬೇಕು ಆ ತರ ತಗೊಂಡು ದಾರನ ಈ ತರ ಪೋಣಿಸ್ಕೋಬೇಕು. ನಾನಿಲ್ಲಿ 2 ಎಳೆನ ಫಸ್ಟ್ ಪೋಣಿಸ್ಕೊಂಡು ಅದನ್ನ ಈ ತರ ಇಳ್ಕೊಂಡು 4 ಎಳೆ ಮಾಡ್ಕೊಂತೀನಿ. 4 ಎಳೆ ಸಾಕಾಗುತ್ತೆ ಈ ಡಿಸೈನ್ ಎಲ್ಲ ಮಾಡೋದಕ್ಕೆ ಈ ಸಿಲ್ಕ್ ಥ್ರೆಡ್ ಅಲ್ಲಿ. ಓಕೆನಾ. ಇದನ್ನ ನೆಕ್ಸ್ಟ್ ಗಂಟಾಕೋಬಾರ್ದು. ಬಟ್ಟೆಲಿ ನೋಡಿ ಒಂದ್ಸಲ ಈ ತರ ಪಾಸ್ ಮಾಡ್ಕೊಂಡು ಮತ್ತೆ ಹಿಂಗೆ ಪಾಸ್ ಮಾಡ್ಕೊಂಡಾಗ ಇದು ನಾಟ್ ಆಗ್ಬಿಡುತ್ತೆ. ನಾಟ್ ಹಾಕೊಂಡು ನೋಡಿ ಹಿಂದ್ಗಡೆ ನಮ್ಗೆ ನಾಟ್ ಬರಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಡಿಸೈನ್ ಮಾಡೋದಕ್ಕೆ ನಾನ್ ಸೆಲೆಕ್ಟ್ ಮಾಡ್ಕೊಂಡಿರೋ ಎಂಬ್ರಾಯ್ಡರಿ ಡಿಸೈನ್ ಬಂದ್ಬಿಟ್ಟು
ಬಾಸ್ಕೆಟ್ ಸ್ಟಿಚ್ ಅಥವಾ ಕ್ರಾಸ್ ಸ್ಟಿಚ್ ಅಂತನಾದ್ರೂ ಹೇಳ್ಬೋದು. ಈ ಬಾಸ್ಕೆಟ್ ಸ್ಟಿಚ್ ನೋಡಿ, ಈ ಡಿಸೈನ್ ಯಾವ ತರ ಬಂದಿದೆ ಅದಕ್ಕೆ ತಕ್ಕಂಗೆ ನಾವು ಅದನ್ನ ಮೂವ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ನಾನು ಇದನ್ನ ಹೇಳ್ಕೊಡುವಾಗ 2 ಲೈನ್ ಹಾಕ್ಬಿಟ್ಟು ಸ್ಟ್ರೈಟ್ ಲೈನ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಇವಾಗ ಇದಕ್ಕೆ ನಾವು ಪೆಟಲ್ ಮಾಡುವಾಗ ಏನ್ ಮಾಡ್ಬೇಕು ನೋಡಿ, ಒಂದ್ಸಲ ಮೇಲ್ಗಡೆಗೆ ಒಂದ್ಸಲ ಕೆಳಗಡೆಗೆ ಆ ಪೆಟಲ್ದು ಶೇಪ್ ಹೆಂಗ್ ಹೋಗಿದೆ ಅದೇ ತರ ಹಾಕೊಂಡು ಹೋಗೋದು ಅಷ್ಟೇನೆ. ತುಂಬಾ ಈಸಿ. ಮತ್ತೆ ಫಿಲ್ಲಿಂಗ್ ಸ್ಟಿಚ್ ತರಾನು ಯೂಸ್ ಮಾಡ್ಬೋದು. ಮತ್ತೆ ಇದು ಬೇಗನು ಫಿನಿಶ್ ಆಗುತ್ತೆ, ಮತ್ತೆ ತುಂಬಾನು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಜಸ್ಟ್ ಇಷ್ಟೇನೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಗ್ಯಾಪ್ ಕೊಡಬಾರ್ದು, ತುಂಬಾ ಗ್ಯಾಪ್ ಕೊಡಬಾರ್ದು. ಒಂದ್ಸಲ ಮೇಲ್ಗಡೆ ಸ್ವಲ್ಪ ಬಟ್ಟೆ ತಗೋಬೇಕು, ಒಂದ್ಸಲ ಮೇಲ್ಗಡೆ ಒಂದ್ಸಲ ಕೆಳಗಡೆ ಈ ತರ ಹಾಕೊಂಡೋಗಿ ಈ ಪೆಟಲ್ ಏನಿದೆ ಅದನ್ನ ಫಿಲ್ ಮಾಡ್ಕೋಬೇಕು. ಓಕೆ, ಕಂಪ್ಲೀಟ್ ಆಗಿ ನಾನು ಯೂಸ್ ಮಾಡಿರೋದು ಇದರಲ್ಲಿ 2 ಸ್ಟಿಚ್, ಒಂದು ಈ ಬಾಸ್ಕೆಟ್ ಸ್ಟಿಚ್, ಇನ್ನೊಂದು ಚೈನ್ ಸ್ಟಿಚ್ ಅಷ್ಟೇ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಈ ಡಿಸೈನ್ ನ ಮಾಡ್ಕೊಂಡಿದೀನಿ. ನೋಡಿ ಈ ತರ ಹಾಕೋಬೇಕು. ತುಂಬಾನೇ ಈಸಿ, ಮತ್ತೆ ಬೇಗನು ಫಿನಿಶ್ ಆಗ್ಬಿಡುತ್ತೆ, ಮತ್ತೆ ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಎಂಡ್ ಮಾಡುವಾಗ್ಲೂ ಅಷ್ಟೇನೆ ಈ ಡಿಸೈನ್ ಹೆಂಗ್ ಬಂದಿದೆ ಆ ಪೂರ್ತಿ ಅದ್ರ ತರನೇ ಬರ್ಬೇಕು ಶೇಪ್ ಎಲ್ಲ. ಅಲ್ಲಿ ತನಕ ಈ ತರ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ತರ ಶೇಪ್ ನೋಡಿ ಕರೆಕ್ಟ್ ಆಗಿ ಫಿಲ್ ಆಗ್ಬೇಕು. ಈ ತರ ಫಿಲ್ ಆದ್ಮೇಲೆ ಏನ್ ಮಾಡ್ಬೇಕು, ಕೆಳಗಡೆ ತಗೊಂಡು ನಾಟ್ ಮಾಡ್ತಿದ್ವಿ ಅಲ್ವಾ, ಇವಾಗ ನೋಡಿ ಮೇಲ್ಗಡೆನೆ ಈ ತರ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡು ಈ ಬಟ್ಟೆ ಮತ್ತೆ ಡಿಸೈನ್ ಒಳಗಡೆಯಿಂದ ಈ ತರ ಪಾಸ್ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಕಟ್ ಮಾಡ್ಕೋಬೇಕು ದಾರನ. ನೋಡಿ ಈ ತರ ಕಟ್ ಮಾಡ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ನೋಡಿ ನಿಮ್ಗೆ ಉಲ್ಟಾ ತೋರಿಸ್ತೀನಿ. ಇಲ್ಲಿ ಒಂದು ಚೂರುನು ಏನು ಬಂದಿರಲ್ಲ. ಕೆಲವ್ರಿಗೆ ಏನ್ ಗೊತ್ತಾ, ಸ್ಕಿನ್ ಇರಿಟೇಷನ್ ಆಗೋ ತರ ಇರುತ್ತಲ್ವಾ, ನಾಟ್ ಎಲ್ಲ ಮಾಡಿದಾಗ ಅದು ನಮ್ಗೆ ಒತ್ತುತ್ತಿರುತ್ತೆ. ಇವಾಗ ಎಂಬ್ರಾಯ್ಡ್ರಿ ಮಾಡ್ಸಾದ್ಮೇಲೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈ ತರ ನಾಟ್ಸ್ ಎಲ್ಲ ನಮ್ಗೆ ಹೊರಗಡೆ ಕಾಣಿಸಲ್ಲ. ಇವಾಗ ನನ್ಗೂ ಅಷ್ಟೇನೆ, ಇವಾಗ ನಾಟ್ ಆ ತರ ಎಲ್ಲ ಬಂದಿದ್ರೆ ಸ್ಕಿನ್ ಅಲ್ಲಿ ಇರಿಟೇಷನ್ಸ್ ಆಗ್ಬಿಡುತ್ತೆ. ಹಂಗಾಗಿ ನಾನೇನ್ ಮಾಡ್ತೀನಿ, ಈ ತರ ಮಾಡ್ಕೊಳ್ಳೋದು. ಈ ತರ ಮಾಡೋದ್ರಿಂದ ಕೆಳಗಡೆ ನಾಟ್ ಬರಲ್ಲ, ಮತ್ತೆ ಅದು ಒತ್ತೋದು ಇಲ್ಲ. ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸ್ಟಿಚ್ಗಳು ಆಗೋದೇ ಇಲ್ಲ ಅನ್ನೋ ತರ ಇರುತ್ತಲ್ಲ, ಅದನ್ನೆಲ್ಲ ಮಾಮೂಲಿ ನಾಟ್ ಎಲ್ಲ ಕೆಳಗಡೆ ಬರುತ್ತಲ್ಲ ಅದೇ ತರ ಮಾಡ್ಕೊಂತೀನಿ. ಇವಾಗ ಪಾಸಿಬಿಲಿಟೀಸ್ ಇರುವಾಗ ನಾನು ಇದೇ ತರಾನೇ ಮಾಡ್ಕೊಬಿಡ್ತೀನಿ. ಓಕೆನಾ, ನೋಡಿ ಇದನ್ನು ಅಷ್ಟೇ ಇನ್ನೊಂದ್ಸಲ ನೀಟಾಗಿ ತೋರಿಸ್ಕೊಡ್ತೀನಿ. ನಾವು ಪೆಟಲ್ ಹೆಂಗ್ ಹೋಗಿರುತ್ತೆ ಅಲ್ವಾ, ಅದ್ರದ್ದು ನಾವು ಬರ್ಕೊಂಡಿರ್ತೀವಲ್ಲ, ಆ ಬರ್ಕೊಂಡಿರೋದ್ರ ಮೇಲ್ಗಡೆನೆ ನಾವು ನೀಟಾಗಿ ಈ ತರ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು. ಆ ಪೆಟಲ್ ಏನು ಶೇಪ್ ಇದೆ ಅಲ್ವಾ, ಶೇಪು ಮಿಸ್ ಆಗ್ಬಾರ್ದು, ಆ ತರ ನೀಟಾಗಿ ಹಾಕೊಂಡು ಹೋಗ್ಬೇಕು. 1-2 ಪೆಟಲ್ಸ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ನೀಟಾಗಿ ಹಾಕೋಬಹುದು, ಈಸಿ ಇದೆ, ಆರಾಮಾಗಿ ಮಾಡ್ಕೋಬಹುದು. ನಾನು ಅದಕ್ಕೇನೆ ಫಸ್ಟ್ ಟೈಮು ಮಾಡೋರಿದ್ರು ಕೂಡ ಯಾರಿಗೂ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸ್ಟಿಚ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಮತ್ತೆ ಬೇಗನೂ ಆಗುತ್ತೆ, ಅದಕ್ಕೋಸ್ಕರನೇ. ಸುಮ್ನೆ ಡಿಲೇ ಆಗ್ಬಿಟ್ರೆ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಈ ತರ ನೀಟಾಗಿ ಮಾಡ್ಕೊಂಡು ಹೋಗೋದು. ಸಮ್ ಟೈಮ್ ಸಿಲ್ಕ್ ಥ್ರೆಡ್ ಅಲ್ಲಿ ಏನಾಗ್ಬಿಡುತ್ತೆ, ನಾಟ್ಸ್ ಆಗುತ್ತೆ, ಅದಕ್ಕೋಸ್ಕರ ಆ ತರ ಆದಾಗೆಲ್ಲ ಸ್ವಲ್ಪ ಪುಲ್ ಮಾಡ್ಕೊಂಡು ಮತ್ತೆ ಅದನ್ನ ಸ್ಟ್ರೈಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇವಾಗ ಎಡ್ಜ್ ಬಂದಾಗ ಅಷ್ಟೇನೆ ನೀಟಾಗಿ ಅದು ರೌಂಡ್ ಶೇಪ್ ಬರುತ್ತಲ್ಲ, ಆ ರೌಂಡ್ ಶೇಪ್ ಫಿಲ್ ಆಗೋ ತರ ನೀಟಾಗಿ ಮಾಡ್ಕೊಬಿಡ್ಬೇಕು. ಮಾಡ್ಕೊಂಡು ಅದನ್ನ ಈ ತರ ಗಂಟ್ ಹಾಕೊಂಡು ಇದನ್ನ ಡಿಸೈನ್ ಏನ್ ಬಂದಿದೆ ಅದ್ರ ಒಳಗಡೆ ತಗೊಂಡು ಈ ತರ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ 2 ಫ್ಲವರ್ದು ಪೆಟಲ್ಸ್ ಏನಿದೆ ಅದನ್ನ ಮುಗಿಸ್ಕೊಂಡಿದೀನಿ. ಲೀಫ್ ಪಾರ್ಟ್ ಮಾಡೋದಕ್ಕೆ ಗ್ರೀನ್ ಕಲರ್ ತಗೊಂಡಿದೀನಿ. ಇದನ್ನು ಅಷ್ಟೇ ಸೇಮ್ ಬಾಸ್ಕೆಟ್ ಸ್ಟಿಚ್ ನ ಯೂಸ್ ಮಾಡ್ಕೊಂಡು ಹಾಕ್ತಾ ಇರೋದು. ಇದಕ್ಕೂ ಅಷ್ಟೇನೆ ನಾನೇನ್ ಮಾಡಿದೀನಿ, ಇಲ್ಲೇನೆ ಮೇಲ್ಗಡೆನೆ ನಾಟ್ ಮಾಡ್ಕೊಂತಾ ಇದ್ದೀನಿ. ಒಂದ್ಸಲ ತಗೊಂಡು ಇನ್ನೊಂದ್ಸಲ ಅದ್ರೊಳಗಡೆನೆ ಈ ತರ ಮಾಡಿದಾಗ ನೀಟಾಗಿ ದಾರ ಸೆಕ್ಯೂರ್ ಆಗಿಬಿಡುತ್ತೆ. ಸೆಕ್ಯೂರ್ ಆದ್ಮೇಲೆ ಇದನ್ನು ಅಷ್ಟೇನೆ ಈ ತರ ಎಡ್ಜ್ ತಗೋಬೇಕು. ಎಡ್ಜ್ ತಗೊಂಡು ನೀಟಾಗಿ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ನೀಟಾಗಿ ಬಾಸ್ಕೆಟ್ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು ಅಷ್ಟೇನೆ. ಇದು ತುಂಬಾ ಬಟ್ಟೆನ ಎಳಿಯೋದು ಆ ತರ ಮಾಡಬಾರ್ದು, ನಾನು ಯಾವಾಗ್ಲೂ ಹೇಳೋದು. ಇದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ನಾವು ಫ್ರೇಮ್ ಹಾಕೊಂಡಿರೋದ್ರಿಂದ ಆ ತರ ಪ್ರಾಬ್ಲಮ್ ಆಗಲ್ಲ. ಅಂದ್ರೂ ಸ್ವಲ್ಪ ಜೋರಾಗಿ ಎಳಿದಾನೆ ಮಾಡ್ರೇಟ್ ಆಗಿ ಹಾಕೊಂಡು ಹೋಗ್ಬೇಕು. ನೋಡಿ ಇದನ್ನು ಅಷ್ಟೇ ಶಾರ್ಪ್ ಬರೋ ತರ ಮಾಡ್ಕೊಂಡು ನೆಕ್ಸ್ಟ್ ಬೇರೆದಕ್ಕೆ ಈ ತರ ಶಿಫ್ಟ್ ಮಾಡ್ಕೋಬೇಕು. ಎಲ್ಲಾದು ಅಷ್ಟೇ ಒಂದೇನ್ ತಿಳ್ಕೊಬೇಕು ಅಂದ್ರೆ, ಯಾವುದೇ ಶೇಪ್ ಮಾಡ್ತಿದ್ರು ಆ ಶೇಪ್ಗೆ ನಾವು ಡಿಸೈನ್ ಮಾಡ್ಕೊಂತಾ ಇದೀವ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಆಯ್ತು. ನೋಡಿ ಶಾರ್ಪ್ ಎಡ್ಜ್ ಬಂದಿದೆ ಅಲ್ವಾ, ಆ ಶಾರ್ಪ್ ಎಡ್ಜ್ ಬರೋ ತನಕನೂ ನಾವು ಅದೇ ರೀತಿ ಹಾಕೋಬೇಕು. ಹಾಕೊಂಡು ಮತ್ತೆ ನೆಕ್ಸ್ಟ್ ಅದಕ್ಕೆ ಈ ತರ ಮೂವ್ ಮಾಡ್ಕೋಬೇಕು. ನೆಕ್ಸ್ಟ್ ಪೆಟಲ್ ಪ್ಯಾಟರ್ನ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಇವಾಗ ಬಳ್ಳಿ ಬರುತ್ತೆ ಅಲ್ವಾ,
ನೋಡಿ ಈ ತರ ಸೆಂಟರ್ ಇಂದ ಸ್ಟಾರ್ಟ್ ಮಾಡಿ ಎಂಡ್ ಪಾಯಿಂಟ್ ಗೆ ತಗೋಬೇಕು. ನೋಡಿ ಸೆಂಟರ್ ಇಂದ ತಗೊಂಡು ಈ ತರ ಎಂಡ್ ಪಾಯಿಂಟ್ ಗೆ ಮಾಡ್ಕೋಬೇಕು. ಇದಕ್ಕೆ ನಾನು ಚೈನ್ ಸ್ಟಿಚ್ ಯೂಸ್ ಮಾಡ್ತಾ ಇದ್ದೀನಿ. ಈ ಚೈನ್ ಸ್ಟಿಚ್ ಮಾಡೋದಕ್ಕೆ ನಾನು ಇವಾಗ ಕೆಳಗಡೆಯಿಂದನೇ ನಾಟ್ ಮಾಡ್ಕೊಂಡು ದಾರನ ಮೇಲ್ಗಡೆ ತಗೊಂತಾ ಇದ್ದೀನಿ. ನೋಡಿ ಆ ತರ ಆಪ್ಷನ್ ಇಲ್ಲ ಅಂದಾಗ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಾದ್ಮೇಲೆ ಚೈನ್ ಹಾಕೊಂಡು ಹೋಗ್ಬೇಕು. ಬಳ್ಳಿ ಹೇಗೆ ಹೋಗುತ್ತೋ ಆ ತರ ಚೈನ್ ಹಾಕೊಂಡು ಹೋಗೋದಷ್ಟೇನೆ. ಇದನ್ನು ಈ ತರ ಬಳ್ಳಿಗಳು ಬರುತ್ತೆ ಅಲ್ವಾ, ಇದಕ್ಕೆ ನಾವು ಈ ಚೈನ್ ಸ್ಟಿಚ್ ಅಲ್ದೇನೆ ಸ್ಟೆಮ್ ಸ್ಟಿಚ್, ಬ್ಯಾಕ್ ಸ್ಟಿಚ್ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ವಿಪಿಂಗ್ ಚೈನ್ ಸ್ಟಿಚ್ ಅಥವಾ ವಿಪಿಂಗ್ ಬ್ಯಾಕ್ ಸ್ಟಿಚ್ ಆ ತರ ಎಲ್ಲ ಬರುತ್ತಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಈ ತರ ಬಳ್ಳಿಗಳನ್ನೆಲ್ಲ ಅಂದ್ರೆ ಥಿನ್ ಲೈನ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ನೋಡಿ ಚೈನ್ ಸ್ಟಿಚ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಬಟ್ ಇನ್ನೊಂದ್ಸಲ ಹತ್ರದಿಂದ ಹೇಳ್ಕೊಡ್ತೀನಿ. ನೋಡಿ ಈ ಚೈನ್ ಏನ್ ಬರುತ್ತೆ ಅಲ್ವಾ, ಈ ಚೈನ್ ಒಳಗಡೆಯಿಂದ ಹಾಕೊಂಡು ಅದಕ್ಕೆ ಈ ತರ ಸುತ್ಕೊಂಡು ಸೂಜಿನ ಎಳ್ಕೋಬೇಕು. ಈ ಲೂಪ್ ಏನ್ ಫಾರ್ಮೇಶನ್ ಆಗಿರುತ್ತೆ ಈ ಲೂಪ್ ಒಳಗಡೆಯಿಂದ ಹಾಕೋಬೇಕು. ಫ್ರಂಟ್ಗೆ ಈ ತರ ತಗೊಂಡು ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ತಗೊಂಡಾದ್ಮೇಲೆ ಈ ತರ ದಾರಾನ ಸುತ್ಕೊಂಡು ಈ ತರ ಹೇಳ್ಕೋಬೇಕು. ಅಷ್ಟೇನೆ ಇದು ಚೈನ್ ಸ್ಟಿಚ್. ಇದು ಬಳ್ಳಿ ಯಾವ ತರ ಹೋಗುತ್ತೆ ಆ ತರ ಚಿಕ್ಕ ಚಿಕ್ಕದಾಗಿ ಹಾಕೊಂಡು ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇವಾಗ ಬಳ್ಳಿ ಯಾವ್ಯಾವ ಶೇಪ್ ಅಲ್ಲಿ ಹೋಗಿರುತ್ತೆ ಅದೇ ಇದ್ರಲ್ಲಿ ಲೈನ್ ಮೇಲೆನೆ ನಾವು ಹಾಕೊಂಡೋದ್ರೆ ಡಿಸೈನ್ ಹೆಂಗಿರುತ್ತೋ ಅದೇ ರೀತಿ ಮಾಡ್ಕೊಬಿಡ್ಬಹುದು. ಇದಕ್ಕೂ ಅಷ್ಟೇನೆ 4 ಎಳೆನೆ ತಗೊಂಡಿದ್ದೀನಿ ದಾರ. ಆದಷ್ಟು ನಾವು ಕಡಿಮೆ ಎಳೆನೆ ತಗೋಬೇಕು, ಇಲ್ಲ ಅಂದ್ರೆ ಡಿಸೈನ್ ಅಷ್ಟು ಚೆನ್ನಾಗಿ ಬರಲ್ಲ. ದಪ್ಪ ದಪ್ಪ ಬಂದ್ರೆ ಯಾವ ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಇದು ಕರೆಕ್ಟ್ ಆಗಿರುತ್ತೆ. ಇದು 4 ಎಳೆನ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಈ ಬಳ್ಳಿ ಯಾವ ತರ ಹಿಂಗೆ ಹೋಗ್ತಾ ಇದೆ ಅದೇ ತರ ಹೋಗಿ ಇವಾಗ ಎಂಡ್ ಆದಾಗ ಆ ಲೂಪ್ ಹೊರಗಡೆಯಿಂದ ನಾವು ದಾರನ ಹಾಕ್ಬಿಟ್ಟು ಫ್ರಂಟಿಗೆ ಈ ತರ ತಗೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ನಾವು ಗಂಟು ಹಾಕೋ ತರ ಇರಲ್ಲ, ಆಮೇಲೆ ಮತ್ತೆ ತುಂಬಾ ಗಂಟುಗಳು ಬರಲ್ಲ. ಈ ತರ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. 1-2 ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ಓಕೆನಾ. ನೋಡಿ ಈ ತರ ಅದು ಹೆಂಗ್ ಹೋಗುತ್ತೆ ಅದನ್ನ ಫಾಲೋ ಮಾಡಿದ್ರೆ ಆಯ್ತು ಆ ಸ್ಟಿಚ್ನ ಅಷ್ಟೇ. ಇವಾಗ ಇದು ಕಂಪ್ಲೀಟ್ ಆಯ್ತು. ಇನ್ನು 1 ಸ್ಟಿಚ್ ಆದ್ರೂ 2 ಸ್ಟಿಚ್ ಆದ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆನಾ. ಇವಾಗ ಎಂಡ್ ಮಾಡಬೇಕು. ಈ ತರ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಾ ಇದೆ. ಫುಲ್ ಕಂಪ್ಲೀಟ್ ಆದ್ಮೇಲೆ ಇದು ನೆಕ್ ಈ ತರ ಬಂದಿದೆ, ಮತ್ತೆ ಇದು ಸೆಂಟರ್ ಅಲ್ಲಿ ಒಂದು ದೊಡ್ಡದು ಮಾಡಿದ್ನಲ್ಲ ಅದು ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬ್ಯಾಕ್ ಸೈಡು ಅಷ್ಟೇನೆ ಇದನ್ನ ಯಾವ್ಯಾವ ತರ ನೆಕ್ ಡಿಸೈನ್ ಬಂದಿದೆ ಅದಕ್ಕೆ ಕರೆಕ್ಟ್ ಆಗೋ ತರ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಮಾತ್ರ ಸೆಂಟರ್ ಅಲ್ಲಿ ನಾನು ಹೇಳಿದ್ನಲ್ಲ ದಾರಗಳು ಕಾಣಿಸೋ ತರ ಆಗಿದೆ ಅಷ್ಟೇನೆ. ಇನ್ನು ನಾನು ಇದು ನೋಡಿ ಪೆಟಲ್ಸ್ ಎಲ್ಲ ಮಾಡಿದ್ನಲ್ಲ ಅದು ಪೂರ್ತಿ ಏನೂ ಕಾಣಿಸಲ್ಲ ನಿಮಗೆ. ನೋಡಿ ನೀಟಾಗಿ ಒಳಗಡೆ ಬಂದ್ಬಿಟ್ಟಿರುತ್ತೆ. ನಾಟ್ ಮಾಡಿರೋದಾಗಿರ್ಲಿ, ಥ್ರೆಡ್ನ ನಾಟ್ ಮಾಡ್ಕೊಂಡಿರೋದೆಲ್ಲನೂ ಒಳಗಡೆ ಇರುತ್ತೆ. ಡಿಸೈನ್ ಏನು ಕಾಣಿಸಲ್ಲ, ಮತ್ತು ಸ್ಕಿನ್ ಇರಿಟೇಷನ್ ಎಲ್ಲ ಆಗಲ್ಲ. ಆಯಿತಾ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.